ಜೈ ಶ್ರೀರಾಮ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ವ್ಲಾಗ್ ಏನಂದರೆ ಕೊತ್ತಂಬರಿ ಸೊಪ್ಪಿನ ಪುಳಿಯೋಗರೆ. ನಾರ್ಮಲಾಗಿ ಎಲ್ಲರ ಮನೆಯಲ್ಲೂ MTR ಪೌಡ್ರಿಂದ ಮಾಡಿರುವಂಥ ಪುಳಿಯೋಗರೆ, ಇಲ್ಲಾಂದರೆ ಮನೆಯಲ್ಲೇ ಮಾಡ್ಕೊಂಡಿರುವಂಥ ಪುಳಿಯೋಗರೆ ಪೌಡ್ರಿಂದ ಪುಳಿಯೋಗರೆ ಮಾಡ್ತಾರೆ. ನಾನು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಕೊತ್ತಂಬರಿ ಸೊಪ್ಪಿನಿಂದ ಪುಳಿಯೋಗರೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ಒಂದು ಪ್ಯಾನ್ಗೆ ಒಂದು ಪ್ಯಾನಲ್ಲಿ ಇಕ್ಕಿ ಅದಕ್ಕೆ ಒಂದು ಬೆಳ್ಳುಳ್ಳಿ ಪೂರ್ತಿನ ಸಿಪ್ಪೆ ತೆಗೆದು ನೀಟಾಗಿ ಹಾಕ್ಕೋಬೇಕು. ಈ ಥರ ನೀಟಾಗಿ ಹಾಕ್ಕೊಂಡು ಜಾಸ್ತಿ ಬೆಳ್ಳುಳ್ಳಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ. ನಂತರ ಅದಕ್ಕೆ ಒಂದು 5-6 ಎಲೆ ಆಗುವಷ್ಟು ಕರಿಬೇವನ್ನು ಕೂಡ ಹಾಕೋಬೇಕು. ಅದನ್ನು ಲೈಟಾಗಿ ಸ್ವಲ್ಪ ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು. ನಂತರ ಒಂದು 2-3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಅದಕ್ಕೆ ಮತ್ತೆ ಒಂದು 2-3 ಆಗುವಷ್ಟು ಒಣಮೆಣಸನ್ನು ಕೂಡ ಹಾಕ್ಕೊಳ್ಳಿ. ಜಾಸ್ತಿ ಖಾರ ಬೇಕು ಅನ್ನೋರು ಕೂಡ ಜಾಸ್ತಿನ ಹಾಕೋಬೋದು. ನೋಡಿ, ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಣಸನ್ನ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೋಬೇಕು. ನಾವು ಹೈ ಫ್ಲೇಮ್ ಇಟ್ಕೊಳ್ಳೋದ್ರಿಂದ ಅದು ಬೇಗ ಸೀದೋಗ್ಬಿಟ್ರೆ ಫ್ಲೇವರೆಲ್ಲ ಒಂಥರ ಚೇಂಜ್ ಆಗಿಬಿಡುತ್ತೆ. ನಾವಿದು ಮಸಾಲೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಿರೋದ್ರಿಂದ ಲೋ ಫ್ಲೇಮಲ್ಲೇ ಇಟ್ಕೊಂಡು ಈ ಥರ ಬೇಯಿಸ್ಕೋಬೇಕು. ನೋಡಿ, ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಜಾಸ್ತಿ ಏನು ಕಲರ್ ಚೇಂಜ್ ಆಗೋವಂಥ ಅವಶ್ಯಕತೆ ಇಲ್ಲ. ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ ಇಷ್ಟು ಹಾಕ್ಕೊಂಡಿದ್ದೀನಿ. ನೀವು ಜಾಸ್ತಿ ಮಾಡ್ತೀನಿ ಅಂದರೆ ಇದನ್ನೇ ಡಬ್ಬಲ್ ಹಾಕ್ಕೊಳ್ಳಿ. ನಂತರ ಅದಕ್ಕೆ ಒಂದು ಕೈ ಹಿಡಿಯೋಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೋಬೋದು. ನೀವು ಡಬ್ಬಲ್ ಮಾಡ್ತೀನಿ ಅಂದವರು 2 ಹಿಡಿ ಸೊಪ್ಪು ಹಾಕ್ಕೊಳ್ಳಿ, 2 ಕೈ ಹಿಡಿಯೋಷ್ಟು ಸೊಪ್ಪು ಹಾಕ್ಕೊಳ್ಳಿ. ನಂತರ ನಾನು ಯಾವ ಪ್ರಮಾಣದಲ್ಲಿ ಮಸಾಲೆ ಹಾಕಿದ್ದೀನೋ ಅದನ್ನು ನೀವು ಡಬ್ಬಲ್ ಹಾಕ್ಕೊಂಡ್ರೆ ಜಾಸ್ತಿ ಆಗುತ್ತೆ. ನೋಡಿ, ಇವಾಗ ಕೊತ್ತಂಬರಿ ಸೊಪ್ಪು ತುಂಬ ಬಾಡಿಸ್ಕೊಳ್ಳೋದೇನು ಬೇಡ, ಸ್ವಲ್ಪನೇ ಲೈಟಾಗಿ ಕಲರ್ ಚೇಂಜ್ ಆಗೋ ಥರ ಇದ್ದರೆ ಸಾಕು. ನಂತರ ಅದನ್ನ ಒಂದು 10 ನಿಮಿಷ ನೋಡಿ, ಈ ಥರ ಒಂದು 10 ನಿಮಿಷ ಬಿಡಬೇಕು ತಣ್ಣಗಾಗೋದಕ್ಕೆ. ನಂತರ ಒಂದು ಸಣ್ಣ ಜಾರ್ಗೆ ಹಾಕ್ಕೊಂಡು ಯಾವುದೇ ನೀರು ಹಾಕ್ತೇನೆ ಈ ಥರ ಒಂದು ಚಟ್ನಿ ಹದದಲ್ಲಿ ಈ ಥರ ರುಬ್ಕೋಬೇಕು. ನಂತರ ಇಲ್ಲಿ ನಾವು ಒಗ್ಗರಣೆಗೆ ಮತ್ತೆ ಒಂದು ಪ್ಯಾನಲ್ಲಿ ಇಕ್ಕಿ ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಜಾಸ್ತಿ ಎಣ್ಣೆ ಬೇಡ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ನೋಡಿ ಈ ಥರ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಈ ಥರ ಚಿಟಪಟ ಅನ್ನೋ ಥರ ಬಂದಾಗ ಅದಕ್ಕೆ ಒಂದು 2-3 ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ಹಾಕ್ಕೊಳ್ಳಿ. ಒಂದೂವರೆ ಸ್ಪೂನ್ ಆಗುವಷ್ಟು ಹಿಂಗೆ ನೋಡಿ ಹಿಂಗೆ ಕಡಲೆಬೇಳೆಯನ್ನು ಕೂಡ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆನೂ ಕೂಡ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಕಡಲೆ ಬೀಜ ನೀಟಾಗಿ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ನೋಡಿ, ಆ ಥರ ಬೇಯಿಸ್ಕೊಳ್ಳಿ. ಯಾಕಂತಂದರೆ ಅದು ಹಂಗೆ ಇರುತ್ತೆ, ಒಂದು ಸ್ವಲ್ಪ ಹಸಿ ಥರ ಆಗಿಬಿಡುತ್ತೆ. ನಾವು ಬೇಗ ಆಫ್ ಮಾಡಿಬಿಟ್ಟು ಬೇಗ ಆಗಲಿ ಅನ್ನೋ ಥರ ಇದು ಮಾಡಿಬಿಟ್ರೆ ಅದಕ್ಕೆ ಅದನ್ನು ಏನು ಮಾಡಬೇಕು, ಒಂಚೂರು ಕಲರ್ ಚೇಂಜ್ ಆಗಬೇಕು. ಅದು ಸಿಪ್ಪೆ ಎಲ್ಲ ಕಲರ್ ಚೇಂಜ್ ಆಗಬೇಕು, ಕೆಂಪು ಬಣ್ಣ ಬರಬೇಕು. ಆ ಥರ ನೀಟಾಗಿ ಆ ಪ್ರಮಾಣದಲ್ಲೇ ಲೋ ಫ್ಲೇಮಲ್ಲೇ ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ. ನಾರ್ಮಲಾಗಿ ನಾವು ಚಿತ್ರಾನ್ನ ಎಲ್ಲ ಮಾಡಿದಾಗ ಹೇಗೆ ಆ ಥರ ಕಲರ್ ಚೇಂಜ್ ಆಯ್ತದೋ ಆ ಥರನೇ ಇವಾಗ ಈ ಥರನೇ ಮಾಡ್ಕೋಬೇಕು. ನಾವು ಪುಳಿಯೋಗರೆಗೆಲ್ಲ ಸ್ವಲ್ಪನೇ ಹಾಕ್ಬಿಟ್ಟು ಬೇಗ ಎತ್ಬಿಡ್ತೀವಿ, ಆ ಥರ ಎಲ್ಲ ಏನು ಬೇಡ. ಇವಾಗ ನಂತರ ಅದಕ್ಕೆ ಮತ್ತೆ ಒಂದು 2-3 ಆಗುವಷ್ಟು ಒಣಮೆಣ್ಸಿಕಾಯಿನ ಹಾಕ್ಕೊಂಡು ಮತ್ತೆ ಹಸಿಮೆಣ್ಸಿಕಾಯಿನೂ ಕೂಡ ಹಾಕ್ಕೋಬೇಕು. ನೋಡಿ, ಇವಾಗ ಎಷ್ಟು ಕಲರ್ ಎಲ್ಲ ಚೆನ್ನಾಗಿದೆ ಅಂತ. ಹಂಗೇ ಕರಿಬೇವು ಹಾಕ್ಕೊಂಡು ಫೈನಲಾಗಿ ನೀಟಾಗಿ ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಾಡಿಸ್ಕೊಳ್ಳಿ. ನೋಡಿ, ಹೈ ಫ್ಲೇಮೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಹೈ ಫ್ಲೇಮ್ ಹಾಕೋದ್ರಿಂದ ಕಡಲೆ ಬೀಜ ಎಲ್ಲ ಫುಲ್ ಸೀದೋಗ್ಬಿಡುತ್ತೆ. ಆವಾಗ ಟೇಸ್ಟೇ ಒಂಥರ ಡಿಫ್ರೆಂಟ್ ಆಗಿಬಿಡುತ್ತೆ. ಅದಕ್ಕೆ ನಾವು ಲೋ ಫ್ಲೇಮಲ್ಲಿ ಆದಷ್ಟು ಬೇಯಿಸ್ಕೋಬೇಕು. ಡಿಫ್ರೆಂಟಾಗಿ ಮಾಡ್ತಿರೋದ್ರಿಂದ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರಬೇಕು ಅಂದರೆ ಆದಷ್ಟು ತಾಳ್ಮೆಯಿಂದ ನಿಧಾನಕ್ಕೆ ಮಾಡಿದ್ರೇ ಒಳ್ಳೆಯದು. ನೋಡ್ಬೋದು, ನನ್ನ ವಾಯ್ಸ್ ಕೂಡ ಚೇಂಜ್ ಇದೆ. ಹೆಲ್ತು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಖಾರವಾಗಿ ಮಾಡ್ಕೊಳ್ಳೋಣ ಟೇಸ್ಟಿಯಾಗಿ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ. ನಂತರ ನಾವು ರುಬ್ಕೊಂಡಿರುವಂತಹ ಮಸಾಲೆನೂ ಕೂಡ ಅದಕ್ಕೆ ಹಾಕ್ಕೋಬೇಕು. ನೋಡಿ, ಇವಾಗ ಎಷ್ಟು ಕಲರ್ಫುಲ್ ಆಗಿದೆ ಮಸಾಲೆ. ಈಗ ನೀಟಾಗಿ ಹಾಕ್ಕೊಂಡು ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಹೈ ಫ್ಲೇಮೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಯಾಕಂದರೆ ಮಸಾಲೆ ಹಾಕಿರೋದ್ರಿಂದ ಯಾವುದೇ ನೀರಿನಂಶ ಇಲ್ಲದೇ ಇರೋದ್ರಿಂದ ತಳ ಹಿಡಿಯೋ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಏನು ಮಾಡಬೇಕು, ಲೋ ಫ್ಲೇಮಲ್ಲೇ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು. ನೋಡಿ, ಇವಾಗ ಮಸಾಲೆ ಯಾವ ಥರ ಬೇಯಬೇಕು ಅಂದರೆ ಎಣ್ಣೆನೇ ಒಂದು ಕಡೆ ಆಗಬೇಕು, ಮಸಾಲೆನೇ ಒಂದು ಕಡೆ ಆಗಬೇಕು. ಆ ಥರ ಎಣ್ಣೆ ಅಂಶ ಎಲ್ಲ ಬಿಟ್ಕೋಬೇಕು ಮಸಾಲೆ, ಆ ಥರ ಆಗಬೇಕು. ನೋಡಿ, ಇವಾಗ ಎಣ್ಣೆ ಎಷ್ಟು ನೀಟಾಗಿ ಬಿಡ್ತಾಯಿದೆ ಅಂತ ನೋಡಿ, ಎಣ್ಣೆ ಎಲ್ಲ ಸೈಡಲ್ಲೆಲ್ಲ ಬಿಟ್ಕೊತಾ ಇದೆ. ಈ ಥರ ಬೇಯಿಸ್ಕೊಳ್ಳೋದ್ರಿಂದ ಜಾಸ್ತಿ ಟೇಸ್ಟೂ ಚೆನ್ನಾಗಿರುತ್ತೆ. ಹಾಗೆಯೇ ಮಸಾಲೆ ಎಲ್ಲ ನೀಟಾಗಿ ಸ್ಮೆಲ್ಲೆಲ್ಲ ಹೋಗಿರುತ್ತೆ. ಇವಾಗ ನಾನು ಮೊದಲೇ ಒಂದು ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣನ್ನು ನೆನೆಯೋದಕ್ಕೆ ಇಟ್ಕೊಂಡಿದ್ದೆ. ಇವಾಗ ಅದನ್ನು ರಸ ಎಲ್ಲ ಅಲ್ಲಿಗೆ ಹಾಕಬೇಕು. ರಸ ಎಲ್ಲ ಹಾಕ್ಬಿಟ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು. ಸ್ವಲ್ಪ ಕುದಿ ಬಂದರೆ ಸಾಕು. ಮತ್ತು ಎಣ್ಣೆ ನೀರಿನಂಶ ಎಲ್ಲ ಬಿಟ್ಕೋಬೇಕು. ಆ ಥರ ನೀಟಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು. ನೋಡಿ, ಇವಾಗ ಆವಾಗ ಈ ಥರ ಬಾಡಿಸ್ಕೊಳ್ಳೋದ್ರಿಂದ ಯಾವುದೇ ತಳ ಹಿಡಿಯೋದಿಲ್ಲ.
ಹಾಗೆಯೇ ನೀಟಾಗಿ ಬೇಯುತ್ತೆ, ಎಲ್ಲ ಮಸಾಲೆ ಎಲ್ಲ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ. ಇವಾಗ ನೋಡಿ ಎಷ್ಟು ನೀಟಾಗಿ ಬೇಯ್ತಾ ಇದೆ ಅಂತ. ಲೋ ಫ್ಲೇಮಲ್ಲಿ ಇಟ್ಕೊಂಡಿರೋದ್ರಿಂದ ಯಾವುದೇ ಥರ ತಳ ಹಿಡಿಯೋದಿಲ್ಲ. ಇವಾಗ ನೋಡಿ ಎಣ್ಣೆ ಎಲ್ಲ ಯಾವ ಥರ ಸೈಡಲ್ಲೆಲ್ಲ ಬಿಟ್ಕೊತಾ ಇದೆ ಅಂತ. ನೀವು ಕೂಡ ಯಾವಾಗಲೂ ಒಂದೇ ಥರ ಪುಳಿಯೋಗರೆ ಮಾಡಿ ನಿಮಗೂ ಬೇರೆ ಟೇಸ್ಟ್ ಬೇಕು ಅಂತ ಅನಿಸ್ತಿರುತ್ತೆ. ಈ ಥರ ಮಾಡ್ಕೋಬೋದು. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಕೆಲವೊಬ್ಬರು ಅನ್ನಕ್ಕೂ ರುಚಿ ಹಾಕ್ತಾರೆ, ಅದರಿಂದ ಗೊಜ್ಜಿಗೆ ಸ್ವಲ್ಪನೇ ಹಾಕೊಂಡ್ರೂ ಸರಿಯಾಗುತ್ತೆ. ನಾನು ಅನ್ನಕ್ಕೂ ರುಚಿ ಹಾಕ್ತೀನಿ ಅನ್ನೋದ್ರಿಂದ ಈ ಥರ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನೋಡಿ ಇವಾಗ ಎಷ್ಟು ಕಲರ್ಫುಲ್ ಆಗಿದೆ ಅಂತ. ಇದೆಲ್ಲ ಮಸಾಲೆ ನೀಟಾಗಿ ಎಣ್ಣೆ ಎಲ್ಲ ಬಿಟ್ಟು ಟೇಸ್ಟ್ ಕೂಡ ಚೆನ್ನಾಗಿದೆ. ನೀವು ನೋಡ್ಬೋದು ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಗೊಜ್ಜು ಅಂತ. ನೀವು ಕೂಡ ನಿಮ್ಮ ಮನೇಲಿ ಒಂದೇ ಥರ ತಿಂದು ಬೇಜಾರಾಗಿದ್ದಿದ್ರೆ ಪುಳಿಯೋಗರೆನ ಈ ಥರ ನೋಡಿ ಟ್ರೈ ಮಾಡ್ಬೋದು. ನೋಡಿ ಇವಾಗ ಜಾಸ್ತಿ ಏನು ಅಂಥ ಐಟಮ್ಸು ಕೂಡ ಬೇಕಾಗಿಲ್ಲ, ಮನೇಲೇ ಇರುವಂಥ ಸಾಮಗ್ರಿಗಳನ್ನೇ ಬಳಸ್ಕೋಬೋದು. ಸ್ವಲ್ಪ ಸ್ಪೈಸಿ ಬೇಕು ಅನ್ನೋರು ತುಂಬ ಖಾರನೂ ಕೂಡ ಹಾಕೋಬೋದು. ನಾನು ಸ್ವಲ್ಪನೇ ಹಾಕಿದ್ದೀನಿ. ನೋಡಿ ಇವಾಗ ಸ್ವಲ್ಪ ತಣ್ಣಗಾಗೋ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು. ನೋಡಿ ಇವಾಗ ಎಷ್ಟೊಂದು ಎಣ್ಣೆ ಎಲ್ಲ ಎಷ್ಟು ನೀಟಾಗಿ ಬಿಟ್ಟಿದೆ ಅಂತ. ಫೈನಲ್ಲಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಅದನ್ನು ಸ್ವಲ್ಪನೇ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಹಾಕಿದ ತಕ್ಷಣವೇ ಆಫ್ ಮಾಡೋದೇನು ಬೇಡ, ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕಡೆ ಕೊತ್ತಂಬರಿ ಸೊಪ್ಪು ಕೂಡ ಮಿಕ್ಸ್ ಆಗಬೇಕು. ಆ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ತಳ ಹಿಡಿದಿರೋ ಥರ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಫೈನಲ್ಲಾಗಿ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಇನ್ನೂ ಒಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಅದರಿಂದ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಎಷ್ಟು ನೀಟಾಗಿ ಗಮ್ ಅಂತ ಇದೆ ಅಂದರೆ ನೀವು ಕೂಡ ಟ್ರೈ ಮಾಡಿದಾಗ ಗೊತ್ತಾಗುತ್ತೆ. ಇವಾಗ ನೋಡಿ ಎಣ್ಣೆ ಎಲ್ಲ ಬಿಟ್ಟಿದೆ. ಇವಾಗ ಆಲ್ಮೋಸ್ಟು ರೆಡಿಯಾಗಿದೆ. ಇವಾಗ ಅದನ್ನು ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಟು ಬಿಳಿ ಅನ್ನದ ಜೊತೆ ಕಳಿಸ್ಕೊಳ್ಳಿ. ನೋಡಿ ಚೆನ್ನಾಗಿ ಬಂದಿದೆ ಅಂತ. ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇನ್ನೂ ಏನಾದರೂ ಬೇರೆ ಥರ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡಿ. ನೋಡಿ ಹೇಗೆ ಚೆನ್ನಾಗಿದೆ ಅಂತ. ನಾನು ಮಾಡಿದ್ದು ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಆಲ್.